ಒಂದರಲ್ಲಿ ನಡೆಸ್ತಾ ಇದ್ದ ಕ್ಯಾಂಟೀನ್ನಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದೆ. ಟೌನ್ ಪೊಲೀಸ್ ಠಾಣೆಯ ಸಮೀಪದಲ್ಲೇ ಇರುವ ಸುರೇಶ್ ಮತ್ತು ಅವರ ಪತ್ನಿ ಬೆಳ್ಳಿ ಅನ್ನೋರು ಈ ಕ್ಯಾಂಟೀನ್ ನಡೆಸ್ತಾ ಇದ್ದು, ಬೆಂಕಿಯ ಕೆನ್ನಾಲಿಗೆಗೆ ಕ್ಯಾಂಟೀನ್ನಲ್ಲಿದ್ದ ಪೀಠೋಪಕರಣಗಳು, ದಿನಸಿ ಸಾಮಗ್ರಿ ಸೇರಿದಂತೆ ಹಲವು ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಜಾಸ್ತಿ ಆಯ್ತು. ಒಳಗೊಂದು ಉಳಿತಾ ಇದೆ. ಒಳಗೊಂದು ಉಳಿದಿದೆ. ಕ್ಯಾನ್ ಇದಾಗ್ಬಿಡ್ತಾರೆ. ಯಾವುದು ಕುತ್ಕೊಂಡ್ರೆ ಅಂತ ಬುದ್ಧಿವಂತ ಇದೆ. ಬ್ಲಾಸ್ಟ್ ಎಲ್ಲ ಆಗ್ಬಿಟ್ರೆ ಮಾಡ್ತಾರೆ. ಹಾಂ ಆಗಲ್ಲ. ಸುಮಾರು 11:15 ಒಳಗಡೆ ಇವತ್ತು ಮಾರ್ಕೆಟ್ ರಸ್ತೆಯ ಈ ಟೌನ್ ಸ್ಟೇಷನ್ ಪಕ್ಕದಲ್ಲಿರುವಂತಹ ಉರ್ದು ಶಾಲೆಯ ಮುಂಭಾಗದಲ್ಲಿ ನಮ್ಮ ಆತ್ಮೀಯರಾದ ಸುರೇಶ್ ರವರ ಕ್ಯಾಂಟೀನ್ ಇದೆ. ಸುಮಾರು 1 ತಿಂಗಳ ಹಿಂದೆ ಇವರು ಕ್ಯಾಂಟೀನ್ನ ಪ್ರಾರಂಭ ಮಾಡಿ ಇಲ್ಲಿ ವಾಣಿಜ್ಯ ಮಳಿಗೆ ಕ್ಯಾಂಟೀನು ಆಹಾರ ಪದಾರ್ಥ ಮಾಡಿಕೊಂಡು ಇವರು ಜೀವನ ನಿರ್ವಹಣೆಗೋಸ್ಕರ ಒಂದು ಕ್ಯಾಂಟೀನ್ ಮಾಡ್ಕೊಂಡಿದ್ರು. ಇವತ್ತು 11:15 ಅಷ್ಟೊತ್ತಿಗೆ HP ಗ್ಯಾಸ್ ಇದು ಲೀಕ್ ಆಗಿ ಇವತ್ತು ಬ್ಲಾಸ್ಟ್ ಆಗಿದೆ. ಯಾಕೆ ಇವತ್ತು ಏನು ಬ್ಲಾಸ್ಟ್ ಆಗಿದೆ, ಆ ಬ್ಲಾಸ್ಟ್ ಮೂಲಕ ಇವತ್ತು ಏನಾಗಿದೆ ಅಂದರೆ, ಇವರು ದಿನವಹಿ ಏನು ಹೋಟ್ಲಿನ ಕಾರ್ಯ ಮಾಡ್ತಾಯಿದ್ರು ಅಂಥದ್ರಲ್ಲಿ ಅವ್ರ ಶ್ರೀಮತಿಯವರು ಬಂದುಬಿಟ್ಟು ಅಡುಗೆ ಮಾಡೋ ಸಂದರ್ಭದಲ್ಲಿ ಈ ರೀತಿ ಲೀಕ್ ಆಗಿ HP ಗ್ಯಾಸು ಬ್ಲಾಸ್ಟ್ ಆಗಿದೆ. ಆ ಬ್ಲಾಸ್ಟ್ ಆಗಿರುವ ರಭಸಕ್ಕೆ ಇವರ ಶ್ರೀಮತಿಯ ಬೆಳ್ಳಿಯವರಿಗೆ ತುಂಬ ಎಡಭಾಗಕ್ಕೆ ಸುಮಾರು 25% ಸುಟ್ಟಿರುವ ಗಾಯ ಆಗಿದೆ. ಇವರು ತತ್ಕ್ಷಣ ಅವರಿಗೆ ಜಿಲ್ಲಾ ದೊಡ್ಡಾಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಚಿಕಿತ್ಸೆ ಕರ್ಕೊಂಡು ಹೋಗಿದ್ದಾರೆ. ಇದನ್ನು ನಾನು ಯಾವ ರೀತಿ ಗಮನಿಸ್ತೀನಿ ಅಂದರೆ, ಇವತ್ತು ಗ್ಯಾಸ್ ಕಂಪನಿಯ ಏನು ನಿರ್ವಹಣೆ ಮಾಡುವಂತಹ ನಿರ್ವಾಹಕರಿರ್ತಾರೆ, ಅವರು ಈ ರೀತಿ ತಾತ್ಸಾರ ಮನೋಭಾವ ತಾಳ್ತಾರಂತ ನಾನು ಭಾವಿಸ್ತೀನಿ. ಯಾಕೆಂದರೆ ನಾನು HP ಗ್ಯಾಸ್ ಕಂಪನಿಯವ್ರ ಮೇಲೆ ಏನು ಬ್ಲೇಮ್ ಮಾಡ್ತಾಯಿಲ್ಲ, ಅವ್ರ ಮೇಲೆ ನಾನೇನು ದೂಷಣೆ ಮಾಡ್ತಾಯಿಲ್ಲ. ಯಾಕೆಂದರೆ ಇದನ್ನು ಸಪ್ಲೈ ಮಾಡ್ತಾರಲ್ಲ, ಅವರು ಅದನ್ನು ಪರಿಶೀಲಿಸಿ ಅದನ್ನು ಯಾವ ರೀತಿ ತಲುಪಿಸ್ಬೇಕು ಆ ರೀತಿ ತಲುಪಿಸ್ತಾ ಇಲ್ಲ ಅಂತ ನನ್ನ ಭಾವನೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಇವತ್ತು ಈ ರೀತಿ ಆಗಿರೋದು ಅದೃಷ್ಟವಶಾತ್ ದೇವರ ಒಂದು ಲೀಲೆ. ಯಾವುದೇ ಪ್ರಾಣಹಾನಿ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಇಂಥ ಪ್ರಾಣಹಾನಿ ಆಗೋಕ್ಕೆ ಮುನ್ನ HP ಗ್ಯಾಸ್ ಕಂಪನಿಯವರು ಏನು ನಿರ್ವಹಣೆ ಮಾಡ್ತಾರೋ ಅವರಿಗೆ ಸೂಕ್ತ ಅವರಿಗೆ ತರಬೇತಿಯನ್ನು ಕೊಟ್ಬಿಟ್ಟು ಗ್ಯಾಸ್ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಗ್ಯಾಸ್ ಸಪ್ಲೈ ಯಾವ ರೀತಿ ಮಾಡಬೇಕು ಅಂತ ಕಲಿಸ್ಬೇಕಾಗತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಏನಿವತ್ತು ಸುರೇಶ್ ಅವರು ಏನು ಬಡ ಕುಟುಂಬದಿಂದ ಇದ್ದಾರೆ, ಅವರು ಅವ್ರ ಜೀವನೋಪಾಯಕ್ಕೋಸ್ಕರ ಏನು ಹೋಟ್ಲ್ ಮಾಡ್ಕೊಂಡು ಇವತ್ತು ಏನು ತನ್ನ ಜೀವನ ನಡೆಸ್ತಾ ಇದ್ದಾರೆ, ಅವರಿಗೆ ಇವತ್ತು ಏನು ಹಾನಿಯಾಗಿದೆ, ನಾನು ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಂಡೆ ಅಂದರೆ, HP ಗ್ಯಾಸ್ ಕಂಪನಿಯವರು ಅವರಿಗೆ ಯಾವ ರೀತಿ ಇವತ್ತು ಅವರಿಗೆ ಅವರ ಶ್ರೀಮತಿಯವರಿಗೆ ಪ್ರಾಣಹಾನಿಗೆ ಒಂದು ಕುಂದು ಬಂದಿದೆ, ಅವರಿಗೆ ತತ್ಕ್ಷಣ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಇದಕ್ಕೆ ಜಿಲ್ಲಾಡಳಿತಕ್ಕೂ ನಾವು ಇದನ್ನು ತಲುಪಿಸ್ತೀವಿ, ಅವರು ಸಹ ಕ್ರಮ ಕೈಗೊಳ್ಳಬೇಕು. ಇದನ್ನು ಬೇರೆ ಇಲಾಖೆಗಳಿಗೂ ತಲುಪಿಸ್ತೀವಿ, ಫುಡ್ ಡಿಪಾರ್ಟ್ಮೆಂಟಿಗೂ ಇದನ್ನು ವಿಚಾರವನ್ನು ನಾವು ಆಹಾರ ಇಲಾಖೆಗೂ ವಿಚಾರವನ್ನು ತಲುಪಿಸ್ತೀವಿ. ದಯವಿಟ್ಟು ಆಹಾರ ಇಲಾಖೆಯವರಾಗಿರ್ಬೋದು, HP ಗ್ಯಾಸ್ ಕಂಪನಿಯಿಂದ ಇವರಿಗೆ ತತ್ಕ್ಷಣ ಒಂದು ಪರಿಹಾರ ಘೋಷಣೆ ಮಾಡಬೇಕು ಅಂತ ಕೋರ್ಕೊಳ್ತೀವಿ. ಏನು ಜನಪ್ರತಿನಿಧಿಗಳು MLAಗಳು ಇವರಿಗೆ ಸ್ಪಂದಿಸಬೇಕು ಅಂತ ನಾನು ಭಾವಿಸ್ತೇನೆ.
ದುರದೃಷ್ಟವಶಾತ್ ಬೆಂಕಿ ಆವರಿಸಿದ ಸಂದರ್ಭದಲ್ಲಿ ಅದನ್ನ ನಂದಿಸಲು ಹೋದ ಸುರೇಶ್ ಅವರ ಪತ್ನಿ ಬೆಳ್ಳಿ ಅವರಿಗೆ ತೀವ್ರ ಸ್ವರೂಪದ ಸುಟ್ಟ ಗಾಯಗಳಾಗಿದ್ದು ತಕ್ಷಣವೇ ಅವರನ್ನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಸತತ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನ ಹತೋಟಿಗೆ ತರುವ ಮೂಲಕ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಏಕಾಏಕಿ ಸಂಭವಿಸಿದ ಈ ಅಗ್ನಿ ಅವಘಡದಿಂದ ಮಾಲೀಕ ಸುರೇಶ್ ಅವರ ಕುಟುಂಬಕ್ಕೆ ಬೃಹತ್ ಪ್ರಮಾಣದ ಆರ್ಥಿಕ ನಷ್ಟ ಉಂಟಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.